ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ತುಂಬ ಸಿಂಪಲ್ ಲಂಚ್ ರೆಸಿಪಿ ತೊಗರಿಕಾಳು ಕರಿ. ತುಂಬ ಈಸಿ ರೆಸಿಪಿ. ಮುದ್ದೆ, ಚಪಾತಿ, ರೋಟಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಸಿಂಪಲ್ ಮಸಾಲ ಪ್ರಿಪ್ರೇಷನ್ ನೋಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ 1/4 ಚಿಪ್ಪಷ್ಟು ಒಣಕೊಬ್ಬರಿ, ಹಾಗೆ 1 ಸ್ಪೂನ್ ಗಸಗಸೆ ಹಾಕಿ, ಹಾಗೆ 2 ಸ್ಪೂನ್ ಧನಿಯಾ ಪೌಡರ್, 1 ಇಂಚ್ ಚಕ್ಕೆ ಮತ್ತು 4 ಲವಂಗ ಹಾಕಿ ಪುಡಿ ಮಾಡ್ಕೋಬೇಕು. ಫೈನ್ ಪೌಡರ್ ಆಗಬೇಕು. ಈ ಮಸಾಲ ಪೌಡರ್ ಸಪ್ರೇಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ 2 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ ನಂತರ ಮುಂಚೆನೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ಹಾಗೆ ಸಣ್ಣ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿಟ್ಟು ಹಸಿ ವಾಸನೆ ಹೋದ ತಕ್ಷಣವೇ ಮುಂಚೆನೇ ಸುರಿದಿಟ್ಕೊಂಡಿರೋ ತೊಗರಿಕಾಳು 1 ಕಪ್ಪು, ಹಾಗೆ 1/4 ಸ್ಪೂನ್ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡಿ, ಫ್ರೆಶ್ಶಾಗಿ ಕಟ್ ಮಾಡಿರೋ 1/2 ಕಪ್ಪು ಆಲೂಗಡ್ಡೆ ಹಾಕಿ ಒಂದು ಸತಿ ತಿರುಗಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಸ್ಪೂನ್ ಖಾರ ಪುಡಿ ಹಾಕಿ ಇದನ್ನು ಒಂದು ಸತಿ ಕಲಿಸ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ 2 ಲಾರ್ಜ್ ಸೈಜ್ ಟೊಮ್ಯಾಟೋಸ್ ಹಾಕಿ ಚೆನ್ನಾಗಿ ಕಳಿಸ್ಬೇಕು. ಇದೆಲ್ಲ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಫ್ರೈ ಆಗಲಿ. ಟೊಮ್ಯಾಟೊ ಸಾಫ್ಟ್ ಆದ ನಂತರ 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಮುಂಚೆನೇ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಮಸಾಲ ಇದೆಲ್ಲ ಮಿಕ್ಸ್ ಮಾಡಿ 1 ಕಪ್ ನೀರು ಹಾಕಿ ಇದೆಲ್ಲ ಮತ್ತೊಂದು ಸತಿ ಕಳಿಸ್ಕೊಂಡು ಉಪ್ಪು ಟೇಸ್ಟ್ ಮಾಡಿ ಈ ಟೈಮಲ್ಲೇ ಸಾಲ್ಟೆಲ್ಲ ಚೆಕ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿದರೆ ಸಾಕು. ತುಂಬ ಟೇಸ್ಟಿ ಆ್ಯಂಡ್ ಈಸಿ ತೊಗರಿಕಾಳು ಕರಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋದಷ್ಟೇ. ತುಂಬ ಈಸಿ ಆ್ಯಂಡ್ ಟೇಸ್ಟಿ, ತುಂಬ ಸಿಂಪಲ್. ಮಸಾಲೆ ಪೌಡರ್ ಒಂದು ರೆಡಿ ಮಾಡ್ಕೊಂಡ್ರೆ ಸಾಕು. ಈ ಮಸಾಲ ಪೌಡರ್ ನೀವು ಮುಂಚೆನೇನು ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಯಾವಾಗ ಬೇಕೋ ಆವಾಗ 4 ಸ್ಪೂನ್ ಹಾಕಿದರೆ ಆಗುತ್ತೆ, ಕರಿ ರೆಡಿ ಆಗುತ್ತೆ. ಈ ಸೀಸನಲ್ ತೊಗರಿಕಾಳು ಕರಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.